ನಮಸ್ಕಾರ ಎಲ್ರಿಗೂ ಶುಭ ಸಂಜೆ. ಇವತ್ತಿನ ಕ್ರಿಕೆಟ್ ಸುದ್ದಿಗಳಿಗೆ ಸ್ವಾಗತ. ಮೊದಲನೇದಾಗಿ ಇವತ್ತು ಆಸ್ಟ್ರೇಲಿಯಾ ವರ್ಸಸ್ ಇಂಗ್ಲೆಂಡ್ ಫೋರ್ತ್ ಟೆಸ್ಟ್ ಬಾಕ್ಸಿಂಗ್ ಡೇ ಟೆಸ್ಟ್, ಆ್ಯಶಸ್ನ ಬಾಕ್ಸಿಂಗ್ ಡೇ ಟೆಸ್ಟ್ ಶುರು ಆಯಿತು. ಇದರಲ್ಲಿ ಇಂಗ್ಲೆಂಡ್ ಇವತ್ತು ಟಾಸ್ ವಿನ್ ಆಗಿ ಫೀಲ್ಡಿಂಗ್ ತಗೊಂಡ್ರು ಅಂತ ಹೇಳ್ಬೋದು. ಈ ಮ್ಯಾಚು ಮೆಲ್ಬರ್ನ್ ಕ್ರಿಕೆಟ್ ಗ್ರೌಂಡಲ್ಲಿ ನಡೀತಾ ಇರೋದು. ಇನ್ನು ಆಸ್ಟ್ರೇಲಿಯಾ ಟೀಮ್ ಕಡೆ ಸ್ಟೀವನ್ ಸ್ಮಿತ್ ಅವರು ವಾಪಸ್ ಬಂದರು, ಮಿಚೆಲ್ ನೆಸ್ಸರ್ ಅವರು ವಾಪಸ್ ಬಂದರು, ಹಾಗೆ ಜಿಲ್ಲಿ ರಿಚರ್ಡ್ಸನ್ ಅವರು ಫಸ್ಟ್ ಟೈಮು ಟೀಮಿಗೆ ಪ್ಲೇಸ್ ತೊಗೊಂಡ್ರು ಅಂತ ಹೇಳ್ಬೋದು. ಇನ್ನು ಕಮ್ಮಿನ್ಸ್ ಅವರು ಔಟ್ ಆಗಿದ್ರು, ಹಾಗೆ ಸ್ಟೀವನ್ ಸ್ಮಿತ್ ಅವರು ಕ್ಯಾಪ್ಟನ್ಸಿ ಮಾಡಿದ್ರು. ಈ ಕಡೆ ಜೇಕಬ್ ಬೆಥೆಲ್ ಅವರು ಬಂದರು, ಹಾಗೆ ಗಸ್ ಆಟಿಕ್ಸನ್ ಅವರು ಟೀಮಲ್ಲಿ ಇನ್ಕ್ಲೂಡ್ ಆಗಿದ್ದರು. ಸೊ ಮೊದಲು ಬ್ಯಾಟಿಂಗ್ ಮಾಡಿದ ಆಸ್ಟ್ರೇಲಿಯಾ ಕೇವಲ 110 ರನ್ನಿಗೆ ಆಲ್ಔಟ್ ಆಯಿತು ಅಂತ ಹೇಳ್ಬೋದು. 152 ರನ್ನಿಗೆ ಆಲ್ಔಟ್ ಆದರು ಅಂತ ಹೇಳ್ಬೋದು. 10 ವಿಕೆಟ್ ಕಳ್ಕೊಂಡು 45 ಓವರಲ್ಲಿ. ಅಷ್ಟೊಂದು ಪರ್ಫಾರ್ಮೆನ್ಸ್ ಯಾರಿಂದನೂ ಬಂದಿಲ್ಲ ಅಂತ ಹೇಳ್ಬೋದು. ಎಲ್ಲ ನೇಸರ್ ಅವರು ಎಂಡಲ್ಲಿ 35 ರನ್ ಹೊಡೆದ್ರು, ಅದೇ ಬೆಸ್ಟ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು. ಇನ್ನು ಜೋಶ್ವಾ ಟಂಗ್ ಅವರು 5 ವಿಕೆಟ್ಸ್ ತಗೊಂಡ್ರು. ಸೊ ನೆಕ್ಸ್ಟು ಬ್ಯಾಟಿಂಗ್ ಬಂದ ಇಂಗ್ಲೆಂಡ್ ಒಂದು ಒಳ್ಳೆ ಚಾನ್ಸ್ ಇತ್ತು ಅವರಿಗೆ ಈ ಸೀರೀಸ್ನಲ್ಲಿ ಒಂದು ಮ್ಯಾಚ್ ಆದರೂ ವಿನ್ ಆಗೋಕ್ಕೆ. ಬಟ್ ಅವರು ವಿನ್ ಮಾಡ್ಕೊಳ್ಳೋಕ್ಕೆ ಇಂಗ್ಲೆಂಡ್ ಅವರು ಇನ್ನೂ ಕಮ್ಮಿಗೆ ಆಲ್ಔಟ್ ಆದರು ಅಂತ ಹೇಳ್ಬೋದು. ಕೇವಲ 30 ಓವರಿಗೆ 110ಕ್ಕೆ ಆಲ್ಔಟ್ ಆಗಿಬಿಟ್ರು. ಎಲ್ಲ ಸಿಂಗಲ್ ಡಿಜಿಟ್ಸಲ್ಲೇ ಸ್ಕೋರ್ ಮಾಡಿದ್ರು. ಓನ್ಲಿ ಹ್ಯಾರಿ ಬೂರ್ಕ್ ಅವರು 41 ರನ್ ಹೊಡೆದ್ರು, ಹಾಗೆ ಗಸ್ ಆಟಿಕ್ಸನ್ ಅವರು 28 ರನ್ ಹೊಡೆದ್ರು. ಇನ್ನು ಆಸ್ಟ್ರೇಲಿಯಾ ಕಡೆ ಬೋಲ್ಯಾಂಡ್ 3, ನೇಸರ್ 4, ಮಿಚೆಲ್ ಸ್ಟಾರ್ಕ್ 2 ವಿಕೆಟ್ ತೊಗೊಂಡ್ರು, ಹಾಗೆ ಗ್ರೀನ್ ಅವರು 1 ವಿಕೆಟ್ ತೊಗೊಂಡ್ರು ಅಂತ ಹೇಳ್ಬೋದು. ಹಾಗೆ ಈಗ ಸೆಕೆಂಡ್ ಇನ್ನಿಂಗ್ಸಿಗೆ ಬಂದಿರೋ ಆಸ್ಟ್ರೇಲಿಯಾ ಕೇವಲ 1 ಓವರಲ್ಲಿ 4 ರನ್ ಹೊಡೆದಿದೆ ನೋ ಲಾಸ್ಗೆ. ಸ್ಕಾಟ್ ಬೋಲ್ಯಾಂಡ್ ಅವರು ನೈಟ್ ವಾಚ್ಮ್ಯಾನ್ ಆಗಿ ಬಂದು 1 ಓವರ್ ಆಡಿದ್ರು. ನಾಳೆ 2ನೇ ದಿನ ನಡೆಯಲಿದೆ. ಹೇಗೆ ಹೋಗುತ್ತೆ ಮ್ಯಾಚು ನೋಡಬೇಕು. ಇನ್ನು BBL ವಾಪಸ್ಸು ಆಫ್ಟರ್ ಕ್ರಿಸ್ಮಸ್ ಬ್ರೇಕ್ ವಾಪಸ್ ಆಯಿತು ಅಂತ ಹೇಳ್ಬೋದು. ಇವತ್ತು 11th ಮ್ಯಾಚ್ ಇತ್ತು ಇವತ್ತು, ಸಿಡ್ನಿ ಸಿಕ್ಸರ್ಸ್ ವರ್ಸಸ್ ಮೆಲ್ಬರ್ನ್ ಸ್ಟಾರ್ಸ್. ಅದರಲ್ಲಿ ಮೆಲ್ಬರ್ನ್ ಸ್ಟಾರ್ಸ್ ಅವರು ವಿನ್ ಆದರು. ಸಿಡ್ನಿ ಸಿಕ್ಸರ್ಸ್ ಅವರು 144 ರನ್ ಆಲ್ಔಟ್ ಆದರು ಕರೆಕ್ಟ್ 20 ಓವರಿಗೆ. ಇಲ್ಲಿ ಯಾರ ಕಡೆನೂ ಅಷ್ಟೊಂದು ಪರ್ಫಾರ್ಮೆನ್ಸ್ ಬಂದಿಲ್ಲ. ಓನ್ಲಿ ಡೇನಿಯಲ್ ಹ್ಯೂಗ್ಸ್ ಅವರು 60 ರನ್ ಹೊಡೆದ್ರು. ಬಾಬರ್ ಅಜಮ್ ಪಾಕಿಸ್ತಾನ ಪ್ಲೇಯರ್ ಅವ್ರದ್ದು ಪೂರ್ ಪರ್ಫಾರ್ಮೆನ್ಸ್ ಇಲ್ಲೂ ಕಂಟಿನ್ಯೂ ಆಯಿತು ಅಂತ ಹೇಳ್ಬೋದು. 7 ಬಾಲಿಗೆ 2 ರನ್ ಹೊಡೆದು ಅಷ್ಟೇ. ಇನ್ನು ಟಾಮ್ ಕರನ್ ಮತ್ತು ಪೀಟರ್ ಸಿಡ್ಲು 3 ವಿಕೆಟ್ ತಗೊಂಡ್ರು ಅಂತ ಹೇಳ್ಬೋದು. ಇನ್ನು ಪೀಟರ್ ಸಿಡ್ಲು ಆಸ್ಟ್ರೇಲಿಯನ್ ಫೇಸ್ ಬಾಲರ್ ಆಗಿದ್ದರು, ಒಳ್ಳೆ ಬಾಲರು. 41 ಇಯರ್ಸಲ್ಲೂ ಇನ್ನು 2020 ಲೀಗ್ ಆಡ್ತಾ ಇದ್ದಾರೆ. ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಅಂತಲೇ ಹೇಳ್ಬೋದು. ಇನ್ನು ಮೆಲ್ಬರ್ನ್ ಸ್ಟಾರ್ಸ್ ಅವರು ಕೇವಲ 17.3 ಓವರಲ್ಲಿ 145 ರನ್ ಹೊಡೆದ್ರು, ಕೇವಲ 3 ವಿಕೆಟ್ ಕಳ್ಕೊಂಡ್ರು ಅಷ್ಟೇ. ಇವ್ರ ಕಡೆ ಓನ್ಲಿ ಸ್ಯಾಮ್ ಹ್ಯಾಪರ್ ಅವರು ವಿಕೆಟ್ ಕೀಪರ್ 110 ಹೊಡೆದ್ರು, 60 ಬಾಲಿಗೆ ನಾಟ್ಔಟ್ ಆಗಿದೆ. ಈ ಪರ್ಫಾರ್ಮೆನ್ಸಿಗೆ ಅವರಿಗೆ ಮ್ಯಾಚ್ ಕೂಡ ಸಿಕ್ತು. ಹಾಗೆ ಇವತ್ತು 2 ಮ್ಯಾಚ್ ಇತ್ತು. 12th ಮ್ಯಾಚಲ್ಲಿ ಪರ್ತ್ ಸ್ಕ್ವಾಚರ್ ವರ್ಸಸ್ ಹೋಬರ್ಟ್ ಹರಿಕೇನ್ಸ್ ಇತ್ತು ಮ್ಯಾಚು. ಇದರಲ್ಲಿ ಹೋಬರ್ಟ್ ಹರಿಕೇನ್ಸ್ ಅವರು 4 ವಿಕೆಟಿಂದ ವಿನ್ ಆದರು. ಫಸ್ಟ್ ಬ್ಯಾಟಿಂಗ್ ಮಾಡಿದ ಫಸ್ಟ್ ಸ್ಕ್ವಾಚರ್ಸ್ ಅವರು ಕೇವಲ 20 ಓವರಿಗೆ 150ಕ್ಕೆ 8 ವಿಕೆಟ್ ಕಳ್ಕೊಂಡ್ರು, 151 ರನ್ ಟಾರ್ಗೆಟ್ ಕೊಡಿದ್ರು. ಫಿನ್ ಅಲೆನ್ 43 ಹೊಡೆದ್ರು, ಮತ್ತೆಲ್ಲ ಕೇವಲ 20-30 ರನ್ ಹೊಡೆದ್ರು ಅಂತ ಹೇಳ್ಬೋದು. ಇನ್ನು ಈ ಕಡೆ ರಿಯಲ್ ಮೆಡ್ರಿಡ್ ಅವರು 2 ವಿಕೆಟ್ ತೊಗೊಂಡ್ರು, ಹಾಗೆ ರಿಷಾದ್ ಹುಸೇನ್ ಅವರು 3 ವಿಕೆಟ್ ತೊಗೊಂಡ್ರು. ನೆಕ್ಸ್ಟ್ ಬ್ಯಾಟಿಂಗ್ ಬಂತು ಹೋಬರ್ಟ್ ಹರಿಕೇನ್ಸ್ ಅವರು 19.3 ಓವರ್ಗಳಲ್ಲಿ 153ಕ್ಕೆ 6 ವಿಕೆಟ್ ಕಳ್ಕೊಂಡು ಈ ಚೇಸ್ ಮಾಡಿದ್ರು ಅಂತ ಹೇಳ್ಬೋದು. ಇವ್ರ ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ರು ಟಿಮ್ ಡೇವಿಡ್ ಅವರು. 28 ಬಾಲಿಗೆ 42 ರನ್ ಹೊಡೆದು ಮ್ಯಾಚ್ ಕೂಡ ತಗೊಂಡ್ರು. ಹಾಗೆ ಇವತ್ತು ಇಂಡಿಯಾ ವುಮೆನ್ಸ್ ವರ್ಸಸ್ ಶ್ರೀಲಂಕಾ ವುಮೆನ್ಸ್ 30 T20 ನಡೀತಾ ಇದೆ ತಿರುವನಂತಪುರದಲ್ಲಿ. 3ನೇ ಮ್ಯಾಚಲ್ಲೂ ಕೂಡ ಇಂಡಿಯಾ ವುಮೆನ್ಸ್ ಟಾಸ್ ವಿನ್ ಆದರು. ಆ್ಯಸ್ ಯೂಶಲ್ ಫೀಲ್ಡಿಂಗ್ ತಗೊಂಡಿದ್ದಾರೆ. ಶ್ರೀಲಂಕಾ ಬ್ಯಾಟಿಂಗ್ ಮಾಡ್ತಾ ಇದೆ. 5 ಓವರಿಗೆ 27 ರನ್ನಿಗೆ 1 ವಿಕೆಟ್ ಹೋಗಿದೆ. ನೋಡೋಣ ಇದು ಮ್ಯಾಚ್ ಏನಾಗ್ಬೋದು ಅಂತ. ಆಲ್ರೆಡಿ ಇಂಡಿಯಾ 2-0 ಲೀಡಲ್ಲಿದೆ. ಇನ್ನು ವಿಜಯ್ ಹಜಾರೆ ಟ್ರೋಫಿದು ಇವತ್ತು ಒನ್ ಡೇ ಸೀರೀಸ್ದು 2ನೇ ಮ್ಯಾಚ್ ನಡೀತು ಎಲ್ಲ ಟೀಮ್ದು. ಇದರಲ್ಲಿ 16 ಮ್ಯಾಚ್ ನಡೀತು. ಅದರಲ್ಲಿ ಪ್ರಮುಖವಾಗಿ ನಮ್ಮದು ಕರ್ನಾಟಕ ವಿನ್ ಆದರು, 8 ವಿಕೆಟಿಂದ ವಿನ್ ಆದರು ಅಂತ ಹೇಳ್ಬೋದು ಕೇರಳ ಮೇಲೆ. ಕೇರಳ ಅವರು 284ಕ್ಕೆ 7 ವಿಕೆಟ್ ಹೋಗಿತ್ತು 50 ಓವರಿಗೆ. ಅವ್ರ ಕಡೆ ಸ್ವಲ್ಪ ಮಿಡ್ಲ್ ಆರ್ಡರ್ ಮತ್ತು ಲೋಯರ್ ಎಂಡಲ್ಲಿ ಸ್ವಲ್ಪ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟರು. ಬಾಲಿಂಗಲ್ಲಿ ಶ್ರೇಯಸ್ ಗೋಪಾಲ್ 2 ವಿಕೆಟ್, ಅಭಿಲಾಷ್ ಶೆಟ್ಟಿ ಅವರು 3 ವಿಕೆಟ್ ತೊಗೊಂಡ್ರು ಅಂತ ಹೇಳ್ಬೋದು. ಇನ್ನು ಕರ್ನಾಟಕ ಇದನ್ನು ಚೇಸಿಂಗ್ ಶುರು ಮಾಡಿ 48.2 ಓವರಲ್ಲಿ 285 ರನ್ ಹೊಡೆದ್ರು, 2 ವಿಕೆಟ್ ಕಳ್ಕೊಂಡು. ಇನ್ನು ಮಯಾಂಕ್ ಅಗರ್ವಾಲ್ ಸ್ಟಾರ್ಟಿಂಗಲ್ಲಿ ಔಟ್ ಆದರು 1 ರನ್ನಿಗೆ. ಆದರೆ ನೆಕ್ಸ್ಟು ಬಂದಂಥ ದೇವದತ್ ಪಡಿಕ್ಕಲ್ಲು 124, ಹಾಗೆ ಕರುಣ್ ನಾಯರ್ ಅವರು 130 ಹೊಡೆದು ಪಂದ್ಯನ ಗೆಲ್ಲಿಸ್ತಾರೆ ಅಂತ ಹೇಳ್ಬೋದು. ಇನ್ನು ಸಮ್ರನ್ ರವಿಚಂದ್ರನ್ ಅವರು 25 ರನ್ ಹೊಡೆದು ಲಾಸ್ಟಿಗೆ ನಾಟ್ಔಟ್ ಆಗಿ ಉಳಿದು ಈ ಮ್ಯಾಚ್ ವಿನ್ ಆದ್ವಿ ಅಂತ ಹೇಳ್ಬೋದು. 2-2 ಮ್ಯಾಚ್ ವಿನ್ ಆಗಿದೆ ಕರ್ನಾಟಕ. ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾ ಇದೆ. ಇನ್ನು ದೇವದತ್ ಪಡಿಕ್ಕಲ್ ಅವರು ಒಳ್ಳೆ ಫಾರ್ಮಲ್ಲಿದ್ದಾರೆ ಅಂತ ಹೇಳ್ಬೋದು.
ಇನ್ನು ನೆಕ್ಸ್ಟು ಮುಂಬೈ ಮ್ಯಾಚ್ ಇತ್ತು. ಇದರಲ್ಲಿ ಗಮನಿಸಬೇಕಾಗಿದ್ದು ಅಂದರೆ ರೋಹಿತ್ ಶರ್ಮಾ ಅವರು ಇವತ್ತು ಆಡೋಕ್ಕೆ ಬಂದಿದ್ದರು. ಬಟ್ ಅವರು ಫಸ್ಟ್ ಬಾಲೇ ಔಟ್ ಆದರು. ಫಸ್ಟ್ ಬಾಲೇ ಅವರು ಲೈಕ್ ಹುಕ್ ಮಾಡೋಕ್ಕೋಗಿ ಅದನ್ನು ಥರ್ಡ್ ಡೀಪಲ್ಲಿ ಕ್ಯಾಚ್ ಕೊಟ್ಟು ಔಟ್ ಆದರು ಅಂತ ಹೇಳ್ಬೋದು. ಡಕ್ಔಟ್ ಆಗಿದ್ದು ತುಂಬ ಅಲ್ಲಿ ನೆರೆದಂಥ ರೋಹಿತ್ ಫ್ಯಾನ್ಸ್ಗೆ ಸ್ವಲ್ಪ ಬೇಜಾರಾಯಿತು ಅಂತ ಹೇಳ್ಬೋದು. ತುಂಬ ಜನ ಸೇರಿದ್ರು ಅಲ್ಲಿ ರೋಹಿತ್ ಬ್ಯಾಟಿಂಗ್ ನೋಡೋಕ್ಕೆ. ಆದರೂ ಮುಂಬೈ 331 ರನ್ ಹೊಡೆದ್ರು. ಹಾಗೆ ಈ ಮ್ಯಾಚನ್ನ 51 ರನ್ನಿಂದ ಗೆದ್ದರು ಉತ್ತರಾಖಂಡ್ ಮೇಲೆ. ನೆಕ್ಸ್ಟ್ ಇನ್ನೊಂದು ಗಮನಿಸಬೇಕಾಗಿದ್ದ ಮ್ಯಾಚ್ ಅಂದರೆ ಡೆಲ್ಲಿ ವರ್ಸಸ್ ಗುಜರಾತ್ ಇತ್ತು. ಇದರಲ್ಲಿ ಡೆಲ್ಲಿ 7 ವಿಕೆಟಿಂದ ವಿನ್ ಆದರು. ಫಸ್ಟ್ ಬ್ಯಾಟಿಂಗ್ ಮಾಡಿ 254 ಹೊಡೆದಿದ್ರು ಡೆಲ್ಲಿ. ಇನ್ನು ಚೇಸಿಂಗ್ ಬಂದ ಗುಜರಾತ್ ಕೇವಲ 247 ರನ್ನಿಗೆ ಆಲ್ ಔಟ್ ಆದರು 47 ಓವರಲ್ಲಿ. ಕೊಹ್ಲಿ ಅವರು ತಮ್ಮ ಉತ್ತಮವಾದ ಫಾರ್ಮನ್ನು ಇಲ್ಲೂ ಕೂಡ ಕಂಟಿನ್ಯೂ ಮಾಡಿದ್ದಾರೆ ಅಂತ ಹೇಳ್ಬೋದು. 66 ಬಾಲಿಗೆ 77 ರನ್ ಹೊಡೆದ್ರು ಇವತ್ತು. ಅದಕ್ಕೆ ಅವ್ರಿಗೆ ಮ್ಯಾನ್ ಆಫ್ ದ ಮ್ಯಾಚ್ ಕೂಡ ಸಿಕ್ತು. ಇನ್ನು ಪಂತ್ ಕೂಡ ಒಳ್ಳೆ ಆಡಿದ್ರು ಅಂತ ಹೇಳ್ಬೋದು. ಇವ್ರು ಕ್ಯಾಪ್ಟನ್ ಪ್ಲಸ್ ವಿಕೆಟ್ ಕೀಪರ್ ಆಗಿದ್ದಾರೆ ಡೆಲ್ಲಿದು. ಇವ್ರಿಗೆ 79 ಬಾಲಿಗೆ 70 ರನ್ ಹೊಡೆದ್ರು. ಒಳ್ಳೆ ಆಡಿದ್ರು ಅಂತ ಹೇಳ್ಬೋದು ಪಂತ್ ಕೂಡ. ಇನ್ನು ಬಾಲಿಂಗಲ್ಲಿ ಎಲ್ಲರೂ ಈಕ್ವಲ್ ಆಗಿ ಪರ್ಫಾರ್ಮೆನ್ಸ್ ಕೊಟ್ಟರು. ಇಶಾಂತ್ ಶರ್ಮಾ ಅವರು 2 ವಿಕೆಟ್ ತೊಗೊಂಡ್ರು. ಪ್ರಿನ್ಸ್ ಯಾದವ್ ಅವರು ಒಳ್ಳೆ ಬಾಲಿಂಗ್ ಹಾಕ್ತಾ ಇದ್ದಾರೆ. ಫಸ್ಟ್ ಮ್ಯಾಚಲ್ಲಿ ಚೆನ್ನಾಗಿ ಹಾಕಿದ್ರು, 3 ವಿಕೆಟ್ ತೊಗೊಂಡ್ರು. ಹರ್ಪಿತ್ ರಾಣಾ ಅವರು 2 ವಿಕೆಟ್ ತೊಗೊಂಡ್ರು. ಓವರಾಲ್ ಆಗಿ 8 ಜನ ಬಾಲಿಂಗ್ ಮಾಡಿದ್ರು ಡೆಲ್ಲಿ ಕಡೆ. ಒಳ್ಳೆ ಬಾಲಿಂಗ್ ಸಂಘಟನೆ ಮಾಡಿ ಈ ಪಂದ್ಯವನ್ನು ಗೆದ್ದುಕೊಂಡ್ರು ಅಂತ ಹೇಳ್ಬೋದು. ಇದಿಷ್ಟು ಇವತ್ತಿನ ಕ್ರಿಕೆಟ್ ಸುದ್ದಿ ಆಗಿತ್ತು. ಧನ್ಯವಾದಗಳು.